ನನ್ನ ಮಗಳಿದ್ದಿದ್ರೆ ನಾನು ಹಿಂಗೆ ಬಾಗ್ಲಾಗಿ ನಿಲ್ಲಿಸ್ತಾ ಇದ್ಲ ಎಂತ ಜನಗಳು ನೋಡಿ ಇವರು. ಇಲ್ಲಮ್ಮ ಬಂಗಾರಮ್ಮ. ಅಣ್ಣ ಎಷ್ಟು ಒಳ್ಳೆಯವಣ್ಣ ನೀನು. ಹಾಂ ಇರ್ಲಿ ಇರ್ಲಿ. ನಮ್ಮ ದೇವ್ರ ಸತ್ಯ ನಮಗೆ ತಿಳಿಯಲ್ಲ. ಇರ್ಲಿ. ಸರಿಣ್ಣ ಓದ್ ಬರ್ತೀನಿ. ಇಲ್ಲ ಬಾ ಒಳಗೆ ಬಾ. ಏನೋ ಕಾಪಿನೋ ಟೀನೋ ಕುಡ್ಕೊಂಡು ಇವತ್ತಿದ್ದು ನಾಳೆ ಬೆಳಗ್ಗೆ ಹೋಗಿಯಾ? ಇಲ್ಲ ಅಷ್ಟು ಅರ್ಜೆಂಟ್ ಕೆಲಸ ಇದೆ. ಮಗುಗ ಬಟ್ಟಿಗೆ ಹಾಕೊಂಡು ಬಿಸಿ. ಹ್ಞೂ ಸರಮ್ಮ ಆಯ್ತು. ಸರಿಣ್ಣ ಓದ್ ಬರ್ತೀನಿ ನಾನು. ಹ್ಞೂ ಸರಮ್ಮ. ಯುಗಾದಿ ಹಬ್ಬಕ್ಕೆ ಸೀರೆನೂ ತಂದಿಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ್ಕೊಡ್ತೀನಿ ಹೇಳಮ್ಮ ಸೀರೆ. ಹ್ಞೂ ಸರಿಣ್ಣ ಆಯ್ತು. ದುಡ್ಡಿಗಿರೋ ಬೆಲೆ ಮುಂಚಿನಕ್ಕಿಲ್ಲ. ಇವಾಗಿನ ಕಾಲದಾಗ ಸಂಬಂಧಗಳಿಗೆ ಯಾರು ಬೆಲೆನೇ ಕೊಡಲ್ಲ. ಅಯ್ಯೋ ಭಗವಂತ ನೋಡು, ದುಡ್ಡು ಕೊಟ್ಟಿದ ತಕ್ಷಣ ಹೆಂಗೆ ಗೊತ್ತಾಳು. ಅಪ್ಪ ಏನಾ ನಂಗೆ ಕಾಸು ಬೇಕು. ಅಯ್ಯೋ ಕಾಸು ಇಲ್ಲ, ಕಳ್ಳೆ ಕಾಳು ಇಲ್ಲ, ಹೋಗಲು. ನೀನು ಕೊಡ್ತೀಯ ಕೊಡಲ್ಲ? ಅಷ್ಟು ಹೇಳು. ಇಲ್ಲ ಕೊಡಲ್ಲ. ಇವಾಗ ನಿನ್ನ ಹತ್ರ ಕಾಸಿರ್ಲಿಲ್ಲ? ಇಲ್ಲ ನನ್ನ ಹತ್ರ ಕಾಸು ₹1 ಇಲ್ಲ. ಮೊನ್ನೆ ಅವರು ರಾಮನಿನ ಚಾಚಕ್ಕೆ ಅಂತ ಹೇಳ್ಬಿಟ್ಟು 2 ಲಕ್ಷ ಕೊಟ್ಟಲ್ಲ, ಅದನ್ನೇನು ಮಾಡಿದೆ? ಅದು ನನಗೆ ಬಂದಿರೋದು ಕಾಸು. ನಿಂಗೆ ಯಾಕೆ ಕೊಡಬೇಕು? ನೋಡಪ್ಪ, ಇವಾಗ ನೀನು ನಂಗೆ ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ನೋಡು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ನೀನು ರಾಮನನ್ನ ಸಾಯಿಸಾಕಿದ್ಯಾ ಅಂತ ಅಂದ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಸಾಯಿಸಿದ್ರೆ ತಾನೆ? ಹಾಗಾದ್ರೆ ರಾಮನ ನೀನು ಸಾಯಿಸಿಲ್ಲ? ನಾನು ಸಾಯಿಸಿಲ್ಲ, ಲಾರಿ ಸಾಯಿಸಿರೋದು. ಹೌದು. ಇವಾಗ ಏನು ಕಣಿಕ ಕಾಸು? ಕೋಳಿ ಆಟ ಆಡಕ ನಾವೊಂದು ಕೋಳಿ ತಗೊಳೋದು, ಬೇರೆಯವ್ರೊಂದು ಕೋಳಿ ತಕೊಂತಾರೆ, ಅದನ್ನ ಬಿಡೋದು ಜಗಳ ಮಾಡಕ. ಅಲ್ಲಿ ನಮ್ಮ ತಾಟದ ಮೇಗ ಅಲ್ಲಿದ್ ನೋಡು, ಮುಂಚೆ ತಪ್ಪು ಅಲ್ಲಿ. ಅಯ್ಯೋ ನನ್ನ ಮಗನೇ, ಇವೆಲ್ಲ ಯಾರೋ ಹೇಳಿದ್ ನಿಂಗ? ಲಕ್ಷ್ಮಣ ಅವನು ಸರಿಯಾಗವನೇ, ನೀನು ಸರಿಯಾಗಿದ್ಯಾ? ಅವೆಲ್ಲ ಆಡ್ಬಿಟ್ಟು ಪೊಲೀಸರು ಇಟ್ಕೊಂಡು ಹೋಗ್ತಾರೋ? ರಾಮನ್ ಮೇಲೆ ಲಾರಿ ಹಚ್ಚಿರೋ ನಿನ್ನೆ ಪೊಲೀಸರು ಇಟ್ಕೊಂಡು ಹೋಗಿಲ್ಲ. ನೀನು ಕೋಳಿ ಆಟ ಆಡೋ ನನ್ನ ಇಟ್ಕೊಂಡು ಹೋಗ್ತಾರ ಪೊಲೀಸರು? ನನ್ ಕಿವ್ಯಾಕೆ ಹೂವು ಮುಚ್ಚಕ್ ಬರ್ಬೇಡಪ್ಪ ನೀನು. ಕೊಡಿತಾ ಕಾಸುಗಳು? ನೀನು ಇವಾಗ ಕಾಸು ಕೊಡ್ತೀಯ ಇಲ್ಲ ನಿನ್ನ ಕರ್ಕೊಂಡೋಗಿ ಕಿಡ್ನಿ ಮಾರಕ್ಬಿಟ್ಟು ಕಾಸುಗಳು ಎತ್ಕೊಂಡ್ಲ? ಅಯ್ಯೋ ನಂಗೆ ವಯಸ್ಸಾಗ ಹೋಗೋದಪ್ಪ, ಕಿಡ್ನಿ ಎಲ್ಲ ಮುರಿದೋಗಿರ್ತದೆ. ನಿಮ್ಮ ಅಮ್ಮನ ಚೆನ್ನಾಗಿರ್ತದೆ ನೋಡು. ಕರ್ಕೊಂಡೋಗು, ನಿಮ್ಮ ಅಮ್ಮನ ಕರ್ಕೊಂಡೋಗಿ ಕಿಡ್ನಿ ಕೊಡ್ಸ್ಬಿಟ್ಟು ಕಾಸುಗಳು ಎತ್ಕೊಂಬೋಗು. ಎರಡಿರ್ತವೆ, ಒಂದು ಹೋದ್ರೆ ಇನ್ನೊಂದ್ರಾಗ ಚೆನ್ನಾಗಿರ್ತಾರೆ. ಹಾಗಂತೀಯಾ? ಇವಾಗ ನಂಗೆ ಅರ್ಜೆಂಟಾಗಿ ಕಾಸು ಬೇಕಪ್ಪ. ಒಂದು 20,000 ಕಾಸು ಬೇಕು. ಇಲ್ಲ ನನ್ನ ಹತ್ರ ಕಾಸಿಲ್ಲ. ಮೊನ್ನೆ 2 ಲಕ್ಷ ಆಗಲ್ಲ, ಅದ್ರಾಗ ಒಂದು 20,000 ಹೇಳ್ಕೊಳಿ ಕಟ್ಟಾಗ ಕೊಡು. ಇಲ್ಲ ಅಂತ ಹೇಳಿಲ್ಲ, ಹೋಗಲೇ ಹೋಗ. ನಾನು ಕಷ್ಟಪಟ್ಟು ಕೆಲಸ ಮಾಡಿರೋದು ಲಾರಿನ ಅಲ್ಲಿಂದ ತಿಳ್ಕೊಂಬರೋಪಟ್ಟಿಗೆ ಎಷ್ಟು ದಿವಸ ಆಯ್ತು ಅಂತ ನಿನ್ಗೇನೋ ಗೊತ್ತಾ? ನೀನೇನು ಬಂದಿದ್ದೇನಾ? ಹೋಗ್ಲಿಯಪ್ಪ, ನಾನು ನಿಂಗೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ನಾ ಬಂದಿದ್ದ. ನೀನು ಹೋಗಲೇ ಹೋಗ. ಬಂದ್ಬಿಟ್ಟವನೆ ಕಾಸು ಕೊಡು ಅಂತ. ನೋಡ್ದಾ ಮುಸ್ಕುನ ಇರು, ನಿಂಗೆ ಮಾಡ್ತೀನಿ ಇರು. ಏನ್ ಮಾಡ್ತಾ ಇರೋದು ನೀನಲ್ಲೇ? ತಿರ್ಗಾ ಹಿಂದೆನೇ ಬಂದಿದ್ಯಾ? ಇಲ್ಲಲೇ ನನ್ನ ಹತ್ರ ಕಾಸು ಇಲ್ಲ ಅಂತ ಹೇಳಿದ್ಮೇಲೆ ಓದ್ತಾ ಇರ್ಬೇಕು. ಸುಮ್ಮನೆ ತಲೆ ತಿನ್ಕೊಟ್ಟು ನೋಡ, ಮಾನ್ಯವಾಗಿ ಕಾಸುಗಳು ಕೊಟ್ಬಿಡು. ಇಲ್ಲ ಅಂತಂದ್ರೆ ನಾನು ಹೋಗಿ ಹೇಳ್ತೀನಿ, ರಾಮಣ್ಣನ ಸಾಯಿಸಿರೋದು ನಮ್ಮ ಅಪ್ಪನೇ ಲಾರಿ ಮೇಲೆ ಹಚ್ಬಿಟ್ಟು ಅಂತ ಹೇಳ್ತೀನಿ. ಎತ್ತಲೇ ಎತ್ತ, ರಾಮಣ್ಣನ ಸಾಯಿಸು ಅಂತ ಅವ್ರನ್ನ ಕರ್ಕೊಂಬಂದಿದ್ಯಾರೋ? ನೀನಲ್ಲೇ ನನ್ನ ಮಗನೇ ಕರ್ಕೊಂಬಂದಿರೋದು. ನಾನು ಜೈಲ್ಕೋದ್ರೆ ನೀನು ಜೈಲ್ಕೋತೀಯ. ಹುಷಾರು ನೋಡ್ಕೊ. ಅವ್ರನ್ನ ಕರ್ಕೊಂಬಂದಿದ್ಯಾರೋ? ನಾನು ಹೋಗ ಅವ್ರನ್ನ ಕರ್ಕೊಂಬಂದಿದ್ವಾ? ನೀನೆಲ್ಲ ಕರ್ಕೊಂಬಂದಿರೋದು? ನೀನು ಮರ್ತೋಗ್ಬಿಟ್ಟಿದ್ಯಪ್ಪ, ನಾನು ಗ್ಯಾಪ್ ಇಟ್ಕೊಂಡಿರ್ತೀನಿ. ನಾನು ಕರ್ಕೊಂಬಂದಿದ್ರೆ ಲಾರಿ ಹಚ್ಚಿರೋದು ನೀನೇ ತಾನೆ? ಲಾರಿ ಹಚ್ಚಿರೋದು ನಾನೇ ಆದ್ರೆ ನೀನು ಕರ್ಕೊಂಬಂದಿದ್ದಲ್ಲ. ಹೋಗಲೇ ಹೋಗ. ನಿಂಗೆ ಯಾವ ನನ್ನ ಮಗನ ದಿಗ್ಲು ಬಿಡ್ತಾನೆ? ಓದ್ತಾ ಇಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡೋದು ನೀನು. ನೋಡ ಬೇಡ, ಎತ್ಕೊಂಡೋಗಿ ಕಿಡ್ನಿ ಮಾರಕ್ಕೆ ಬಿಡ್ತೀನಿ. ಎತ್ಕೊಂಡೋಗಿ ನಿಮ್ಮ ಅಮ್ಮನ ಎತ್ಕೊಂಡೋಗಿ ಮಾರಕ್ಕೆ ಹೋಗೋ. ನಂಗೆ ವಯಸ್ಸಾಗದೆ, ಕಿಡ್ನಿಗೆಲ್ಲ ಪುಡಿ ಆಗೋಗಿತ್ತವೆ, ಮುಟ್ಟೋಬಿಟ್ಟಿಗೆ ಎಲ್ಲ ಉದುರೋತವೆ. 84 ವರ್ಷ ಇವಾಗ ನಂಗೆ. ನಿಮ್ಮ ಅಮ್ಮನಕಿನ್ನ ಇವಾಗ 58 ವರ್ಷನೋ ಏನೋ. ಚೆನ್ನಾಗಿತ್ತು, ಹೋಗು. ಹಂಗತ್ಯಾ? ಹಲೋ ಹೇಳೋಣ. ಶೀಘ್ರ ಬಂದೇನಾ ರಾಮನ್ನು? ಇಲ್ಲಣೋ, ಬಂದಿಲ್ಲಣೋ. ಎಂಥ ಕೆಲಸ ಆಯ್ತು ನೋಡೋಣ. ನಾವು ಚೆನ್ನಾಗೇ ನೋಡ್ಕೊತಾ ಇದ್ರಿ. ನಾವು ಒಬ್ಬನೇ ಕೂತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ, ಮಾತುಗಳು ಹೇಳ್ತಾ ಇದ್ರಿ ನಾವು. ಕೃಷ್ಣಪ್ಪ ಕಾಮಿಡಿ ಮಾಡೋದು ನಿಂಗೆ ಮೊದಲೇ ತಿಳಿಯೋದಲ್ಲ. ಅದು ಎಲ್ಲಿ ಹೋದ್ನೋ ಏನೋ ಅಂತೂ ನಂಗೆ ಅದೇ ಒಂದು ಬೇಜಾರಾಗ್ಬಿಟ್ಟೈತಣ್ಣ. ಇವಾಗೆಲ್ಲ ಫೋನ್ ಮಾಡಿದ್ದೆ ಶಿವಿಕಾ, ಇಲ್ಲ ಬಂದಿಲ್ಲ ಅಂತಂದ್ಲು. ಎಲ್ಲೋಗಿರ್ತಾನಣ್ಣ? ಎಂಥ ಕೆಲಸ ಆಯಿತು ನೋಡೋಣ. ಪಾಪ ಒಳ್ಳೆಯವ್ರ ಕಾಲ ಇಲ್ಲಣ್ಣ ಇವಾಗಿನ ಕಾಲದಾಗೆ. ಅಲ್ಲಪ್ಪ, ಎಂಥ ಕೆಲಸ ಆಗೋಯ್ತಪ್ಪ. ಬೆಂಕಿಯಾಗಿಂದ ಎತ್ತಿ ಬಾಣ್ಲೆಕ್ಕೆ ಹಾಕ್ತಂಗೆ ಆಗೋಯ್ತಲ್ಲ. ಏನು ಮಾಡೋದು? ನಾನೇನೋ ಅಪ್ಪನ ಚೆನ್ನಾಗಿರ್ಲಿ ಅಂತ ಇಲ್ಲಿದ್ದೆಲ್ಲ ಎಲ್ಲರಿಗೂ ಹೇಳಿ ಸತ್ತೋಗೋನೆ ಅಂತ ಹೇಳ್ಬಿಟ್ಟು ನಂಬಿಸಿದ್ರೆ, ಇವಾಗ ನೋಡಿದ್ರೆ ಅಪ್ಪನ ಹಿಂಗೆ ಮಾಡ್ಬಿಟ್ಟಲ್ಲ. ಅಣ್ಣ ನಾನೆಲ್ಲ ಹುಡುಕ್ತೀನಿ, ಇನ್ನೇನು ಟೈಮ್ ಆಯ್ತಲ್ಲ, ಹೋಗಿ ಹುಡುಕ್ತೀನಿ, ನೋಡ್ತೀನಿ, ಬಿಡಲ್ಲ. ಎಲ್ಲವನ್ನೂ ರಾಮನ ಹುಡುಕ್ತೀನಿ. ನಾನು ಹುಡುಕ್ಬಿಟ್ಟು ಫೋನ್ ಮಾಡ್ತೀನಿ. ಯಾಕೋ ನಂಗೆ ಸಮಾಧಾನನೇ ಇಲ್ಲಪ್ಪ. ನಾನು ಬಂದ್ಬಿಡ್ತೀನಿ. ರಾಮು ಇನ್ನೇನು ಡ್ಯೂಟಿ ಮುಗಿಸ್ಕೊಂಬರ್ತಾನೆ, ಅವ್ನು ಕರ್ಕೊಂಡು ನಾನು ಬಂದ್ಬಿಡ್ತೀನಿ. ಬೇಡ ಅಣ್ಣ, ಬರಬೇಕಾದ್ರೆ ನಾನು ಹೇಳ್ತೀನಿ ಬಾಣ ಅಂತ ಹೇಳ್ತೀನಿ ಅವಶ್ಯಕತೆ ಇದ್ರೆ. ಇಲ್ಲಾಂದ್ರೆ ಬೇಡ, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಏನು ಬರ್ತೀಯಾ? ಹೆಂಗಪ್ಪ, ರಾಮನ್ ಸಿಕ್ಕಿದ್ರೆ ಅಷ್ಟೇ ಸಾಕು ನಂಗೆ. ನಮ್ಮ ಅಪ್ಪನ ರಾಮಣ್ಣ ಅಂತಾನೆ. ಹಂಗಾದ್ರೆ ನಮ್ಮ ಅಪ್ಪನ ರಾಮಣ್ಣನ ಸಾಯಿಸೋಕಿಲ್ಲ. ರಾಮನ್ ಸಿಕ್ತಾನೆ, ಫೋನ್ ಮಾಡಪ್ಪ ನಂಗೆ. ಸರಿ ಅಣ್ಣ, ಆಯ್ತು. ಏನಕ್ಕೆ ತಿರ್ಗಾ ಬಂದಿದ್ದು? ನಿನ್ನ ಬಂಡವಾಳ ಎಲ್ಲ ಬಯಲಾಯ್ತು, ನಿನ್ನ ಬಣ್ಣ ಎಲ್ಲ ಬಯಲಾಯ್ತಪ್ಪ. ರಾಮಣ್ಣನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ 2 ಲಕ್ಷ ದುಡ್ಡು ಇಸ್ಕೊಂಬಿಟ್ಟು ಇವಾಗ ರಾಮಣ್ಣನ ಸಾಯಿಸ್ತೀರಾ? ಬೆಂಗಳೂರು ಕಳಿಸಿದ್ಯಾ ನೀನು?
ನಾನು ಹೋಗಿ ಅವ್ರಿಗೆಲ್ಲ ಹೇಳ್ತೀನಿ. ರಾಮನು ಸತ್ತೋಗಿಲ್ಲ, ಬದುಕೊಂಡೆ, ಬೆಂಗಳೂರಾಗ ಅವನೇ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ. ಲೇ ಬಾಯಿ ಮುಚ್ಕೊಂಡಿರ್ಬೇಕು ಚಿಕ್ಕೋನೆ, ನೋಡಿ ಇಟ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ. ಯಾಕೆ ಬಂದ್ಬಿಡು. ಓ ಲಕ್ಷ್ಮಣ್ ನನ್ನ ಫ್ರೆಂಡು, ಅವನಿಗೆ ಮೋಸ ಮಾಡ್ತೀಯ ನೀನು? ನಾನಂತೂ ನೀನು ಸುಮ್ಮನೆ ಬಿಡಲ್ಲ. ನೋಡಿ ಹೋಗಿ ಎಲ್ಲ ಹೇಳ್ತೀನಿ ಅವ್ರಕ. ಚಿಕ್ಕೋನೆ ನೋಡೋ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಏಟಿಗೆ ಬೀಳ್ತವೆ ನಿಂಕ. ರಾಮನು ಒಳ್ಳೆ ಮನುಷ್ಯನು, ಅವ್ರು ಕೆಟ್ಟವರು. ರಾಮನಿಗೆ ತಂದೆ ತಾಯಿ ಇಲ್ಲ ಪಾಪ, ಅವನ ಆಸ್ತಿಗೋಸ್ಕರ ಸಾಯಿಸ್ಬೇಕು ಅಂತವ್ರೆ. ನೀನು ಹೋಗಿ ಹೇಳಿದ್ರೆ ಇನ್ನು ಬೇರೆಯವ್ರು ಕುಪ್ತಿ ಸಾಯಿಸಾಕ್ತಾರೆ ಅಷ್ಟೇ. ಹಾಗೆಲ್ಲ ಮಾಡಬಾರ್ದು, ಒಬ್ಬರು ಜೀವಕ್ಕೆ ತೊಂದರೆ ಮಾಡಬಾರ್ದು, ಸುಮ್ಮನೆ ಇರಬೇಕು. ಹ್ಞೂ ನಾಲ್ಕು ಹೇಳೋದು, ಆಸ್ತಿ ಎಲ್ಲ ಇವ್ರಿಗೆ ಲಕ್ಷ್ಮಣ್ಗೆ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಸಾಯಿಸಿರೋದು ಅವ್ರ ಅಮ್ಮನ ಹೇಳಿರೋದಂತೆ. ಹ್ಞೂ ನಾಲ್ಕು ಹೇಳೋದು, ನೀನು ಹೊಸ್ದಾಗಿ ನನ್ನ ಹತ್ರ ಹೇಳ್ಬೇಡ. ಚಿಕ್ಕೋನೆ ಸುಮ್ಮನೆ ಇರಬೇಕು. ಚಿಕ್ಕೋನೆ ಇದೇ ಹಿಂಗಡ್ಡ ಅಂದ್ಕೊಂಡಿದ್ಯಾ? ನೋಡು ಸುಮ್ಮನೆ ಇರು ಅಂತ ಹೇಳ್ತಾ ಇರೋದು. ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡ್ಕೊಟ್ಟು ಹಂಗೆಲ್ಲ ಮಾಡ್ಕೊಟ್ಟು. ಯಾಕ ನನ್ನ ಫ್ರೆಂಡಿಗೆ ಯಾಕೆ ಮೋಸ ಮಾಡ್ತೇನೆ ನೀನು? ಕಾಸಾಗಿ ಇಸ್ಕೊಬೇಕಾಗಿತ್ತು. ಚಿಕ್ಕೋನೆ ತೆರಿಗೆ ಎಂಥ ಕೆಲಸ ಆಗೋಯ್ತು. ನನ್ನ ಮಗನು ಇಲ್ಲೇ ಅವನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಪ್ಪ ಮಾಡೋದು? ಹೋಗಿ ಹೇಳ್ಬಿಟ್ರೆ ನೋಡಿ ಎಂಥ ಕೆಲಸ ಮಾಡ್ತಾನೆ. ಓ ಭಗವಂತ, ನಮ್ಮಪ್ಪ ಕೃಷ್ಣ ಪರಮಾತ್ಮ ನೀನೇ ಕಾಪಾಡಬೇಕಪ್ಪ. ನನಗೇನೋ ದಿಕ್ಕು ತೋರಿಸ್ತಾ ಇಲ್ಲ. ರಾಮನನ್ನ ಇದ್ದಿದ್ರೆ ಹಿಡಿದು ಒಳಗಾಗ್ತಾ ಇದ್ನೋ. ಅವ್ನು ನಡೆಯೋ ಶಕ್ತಿ ನನಗಿಲ್ಲಪ್ಪ, ನೀನೇ ಕಾಪಾಡಬೇಕಪ್ಪ. ಹೇಳ್ತೀನಿ ನಾನು, ಹೋಗಿ ಹೇಳ್ತೀನಿ. ನಮ್ಮ ಅಪ್ಪನೇ ಎಷ್ಟು ಮೋಸ ಮಾಡ್ತಾನೆ ನೋಡು, ಸಾಯಿಸಾಕ್ತೀನಿ ಅಂತ ಹೇಳ್ಬಿಟ್ಟು. ಹಂಗೆ ಅವನು ಬೋಲಾದನು ಎಂಥ ಕೆಲಸ ಮಾಡ್ತಾನೆ ನೋಡಿ. ಸೋತರಿಗೆ ಏನಪ್ಪ ಮಾಡೋದು? ಇವಾಗ ನೋಡಮ್ಮ, ನನ್ನ ಮುದ್ದು ಬಂಗಾರ ರಾಜ್ಕುಮಾರ್ ಇದ್ದಂಗ ಅವನೇ. ಏನ ನಿಮ್ಮ ಅಮ್ಮನ ಗೀತಾನೆ? ನಿಮ್ಮ ಅಮ್ಮನಲ್ಲಮ್ಮ, ನಾನಮ್ಮ ನಿಮ್ಮ ಅಮ್ಮನು. ಓ ಪುತ್ತ ಬೇಕಂತಮ್ಮ. ನಮ್ಮ ಬಂಗಾರ ಮೇಲೆ ಯಾರ ಕಣ್ಣು ಬೀಳ್ತಿರ್ಲಿಲ್ಲಮ್ಮ. ನಾಯಿ ಕಣ್ಣು, ನರಿ ಕಣ್ಣು, ಅವಳ ಕಣ್ಣು, ಇವಳ ಕಣ್ಣು, ಯಾರ ಕಣ್ಣು ಬೀಳ್ತಿರ್ಲಿ. ಸಾಕ ಮಗನೇ. ಏನು ಹೇಳ್ತಾವ ನೀನು? ಈ ಸಂಧ್ಯಾನಾ? ಸಂಧ್ಯಾಕ ನಿಮ್ಮ ಅಮ್ಮನ ಫೋನ್ ಮಾಡಿದ್ಲಾ? ನೀನ್ ಮಾತಾಡ್ದ ನಿಮ್ಮ ಅಮ್ಮನ ಜೊತೆಗ? ಒಳ್ಳೆ ಸುಪುನಾತಿ. ಹಂಗಾದ್ರೆ ಇಲ್ಲಿನ ವರ್ತಿಗ್ಲೆಲ್ಲ ಒಪ್ಪಿಸ್ತಾವಳ ಅವಳಕ? ಈ ಕೆಲಸ ಬೇರೆ ಮಾಡ್ತಾವಳೇನೋ ಇವಳು? ಓ ಹಂಗಾದ್ರೆ ಈ ಸುಪ್ನಾತಿಗೆ ಸಂಬಳ ಕೊಡ್ತಾವಳೆ. ನಡಿ ಸಂಧ್ಯಾ ಮನೆ ಹತ್ರ ಕರ್ಕೊಂಡು ನಡಿ ನನ್ನ. ನಡಿ ಕರ್ಕೊಂಡು ನಡಿ. ನಡಿ. ಯಾವಳವಳು ಸಂಧ್ಯಾ? ಬಾರ ಇಲ್ಲಿ. ಏಯ್ ಮೌ ಯಾಕ? ಏನು ಯಾವಳವಳಿಗೆ ಇವಳವಳು ಅಂತ ಇದೆಯಾ? ಅಕ್ಕ ಏನಾಯ್ತು? ಮಾತುಗಳು ಅಷ್ಟು ಸರಿಯಾಗಿ ಬರ್ಲಿನಮ್ಮ. ಏನು ಯಾವಳವಳು ಅಂತ ಇದೆಯಾ? ಆ ಗೀತೆಯ ನಿನಗೆ ಸಂಬಳ ಕೊಡ್ತಾವಳೇನೋ ತಿಂಗಳು? ಅವಳ ಕೊಡ್ತಾಳೆ ನನಗೆ ಸಂಬಳ? ಅದೇ ಅವಳು ನನಗೆ ಸಂಬಳ ಕೊಡ್ಬೇಕಾಗಿರೋದು. ಅಲ್ಲಮ್ಮ, ಇಲ್ಲಿ ನೀನು ವರ್ದಿಗಳೆಲ್ಲ ಒಪ್ಪಿಸ್ತೀಯಲ್ಲ ನೀನು. ಯಾರು ಏನು ಮಾಡ್ತಾವ್ರೆ, ಎತ್ತು ಮಾಡ್ತಾವ್ರೆ ಅಂತ ಅಮ್ಮನ್ಕ ಫೋನ್ ಮಾಡಿ ವರ್ದಿಗಳೆಲ್ಲ ಒಪ್ಪಿಸ್ತೀಯಲ್ಲ. ಪಾಪ ಫೋನ್ ಮಾಡಿದ್ದಂತೆ ನನ್ನ ಮಗನ ಹೇಳ್ತಾವನೆ. ಯಾರು ಹೇಳಿದ್ದು? ಯಾರು ಫೋನ್ ಮಾಡಿಲ್ಲ. ಹೋಗಮ್ಮ, ಎಳೆ ಮಗು ಮಾತಾಡ್ಕೊಂಡು ನೀನು ಇಲ್ಲಿ ಗಂಟೆ ಬಂದಿದ್ಯಾ ನೋಡು. ನಿನ್ಗೇನು ಬುದ್ಧಿ ಇಲ್ಲ? ಬುದ್ಧಿ ಇರೋದಕ್ಕೆ ಬಂದು ಕೇಳ್ತಾ ಇರೋದೆ. ಏನೇ ಅವಳ ಹತ್ರ ನಿಂದು ಮಾತು? ಮಾತಾಡ್ಕೊಂಡು ಹಾಳಾಗಿ ಹೋಗ್ಕೊಡ್ರಿ. ನಮ್ಗೇನ ಬೇಕು? ನಮ್ಮ ಸುದ್ದಿ ಮಾತ್ರ ಮಾತಾಡ್ಕೋದು. ನನ್ನ ಮಗು ಸುದ್ದಿಗೆ ನಾ ಬಂದಿದ್ದೆ ಅಂದ್ರೆ ನಿಂಕ ಮುಂದಾರಿ ಇಟ್ಕೊಂಡು ಹೇಳ್ತಾಕ್ಬಿಡ್ತೀನಿ ನೋಡ್ಕೊ. ನಾಲ್ಕರಷ್ಟು ಬಿಗಿ ಇಟ್ಟು ಮಾತಾಡಮ್ಮ. ನನ್ಗೇನು ಕೆಲಸ ಇಲ್ಲ. ಅವಳಿಗೇನು ಮಾಡಲಿ ಫೋನ್ ನಾನು? ಮಾಡಿರೋದಕ್ಕೆ ಹೇಳ್ತಾ ಇರೋದು ನಮ್ಮ ಮಗು. ಏನೋ ಅವಳನ್ನ ಮಾತಾಡು ಅಂತ ಹೇಳ್ತೀಯ ಅಂತ ನೀನು ಅವಳೆ ಮಾತಾಡು ಅಂತ ಹೇಳಕ್ಕ? ಮಾವ್ ಅವಳೇ ಫೋನ್ ಮಾಡಿದ್ದು. ಹೋಗಮ್ಮ, ನಾನೇನು ಫೋನ್ ಮಾಡಿಲ್ಲ. ನಾನೇನು ಕೇಳಿ ಅವಳ್ಕ? ಅವಳೇ ಫೋನ್ ಮಾಡಿ ನಮ್ಮ ಮಗುನೇ ಕೈಲಿ ಕೊಡು ಫೋನು, ನಾನು ಮಾತಾಡಬೇಕು ಅಂತಂದು. ನಾನು ಆಗಲ್ಲಮ್ಮ, ಮನೆಗೆ ಬೈತಾರೆ, ನೀನು ಹಿಂಗೆಲ್ಲ ಫೋನ್ ಮಾಡಬೇಡ ಅಂತ ಹೇಳಿದ್ದೀನಿ. ನೋಡ, ಫೋನನ್ನ ಮಾಡ್ಕೊ, ಏನಾದರೂ ಮಾಡ್ಕೊ. ಅವಳಂಗೆ ಆಳ್ ಬಿದ್ದಾನೆ ಹೋಗ್ಕೊ. ನಮ್ಮನೆ ಸುದ್ದಿ ಅವಳ ಹತ್ರ ಏನು ಹೇಳ್ಕೊಟ್ಟು ನೀನು. ಇದೇ ಲಾಸ್ಟು. ಇನ್ನೊಂದ್ಸತಿ ಏನೋ ನಮ್ಮ ಮಗುನ ಬಂದು ಮಾತಾಡು ಅಂತ ಹೇಳಿದ್ದಿ ಅಂದ್ರೆ ಚೆನ್ನಾಗಿಲ್ಲ ನೋಡ್ಕೊ. ಯಾವನ ವಿಹಾನು? ನಾನು ಹೇಳಿದ್ನಿ ನಿಂಗ ಮಾತಾಡು ಅಂತ. ನೋಡ್ತಾ ಮಗು ಸುಳ್ಳು ಹೇಳ್ತಾನೆ ಮಗು. ನೋಡ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನಾನು ನಿಂಗ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಇದೇ ಲಾಸ್ಟು. ಇನ್ನೊಂದ್ಸತಿ ಏನೋ ನಮ್ಮ ಮಗು ಸುದ್ದಿ ಆಗಲಿ ನಮ್ಮ ಸುದ್ದಿ ಆಗಲಿ ಅವಳ ಹತ್ರ ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ. ಇವತ್ತು ಬರೀ ಬಾಯಿ ಮಾತಾಗಿ ಹೇಳ್ತಾ ಇದ್ದೀನಿ. ನಾಳೆ ಕೈಯಾಗ ಏನೋ ಇಟ್ಕೊಂಬಂದು ಬಡಿತೀನಿ. ನೋಡೆ ಸಂಧ್ಯಾ, ನಿನ್ನ ಪಾಡಕ್ಕೆ ನೀನಿದ್ರೆ ಸರಿ. ಬಸ್ರೆನ್ಸಿ ಹೆಂಗಿರ್ಬೇಕು ಹಂಗಿರ್ಬೇಕು. ಹಂಗೆ ಹಿಂಗೆ ಅಂತಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕ. ಈ ವಿಷಯ ಮಾವನ ಗಂಟೆ ಓದ್ತದೆ. ಮಾವ್ ಸರೋಜಮ್ಮ, ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು. ಹೋಗಮ್ಮ ನೀನು.
ಓ ಅದೇನೋ ಹೇಳ್ತಾರಲ್ಲ ಉಗ್ರಾಗ ಹೋಗೋದಕ್ಕೆ ಕತ್ತಿ ಎತ್ಕೊಂಡ್ರಂತೆ ಹಂಗಾಯ್ತು. ನಾನೇನು ಫೋನ್ ಮಾಡಲಿ ಹೋಗಮ್ಮ, ಅವಳೇ ಫೋನ್ ಮಾಡಿದ್ದಿದ್ವಾ? ವರ್ತಿಗ್ಲು ಒಪ್ಪಿಸ್ತೀಯ, ವರ್ತಿಗ್ಲು ಅವಳ್ಕ ಒಂದ್ಸರಿ ಹೇಳಿದ್ರೆ ನೀನು ಅರ್ಥ ಆಗಲ್ಲ. ನಾನೇನು ವರ್ತಿಗ್ಲು ಒಪ್ಪಿಸಿ, ಅವಳೇ ಫೋನ್ ಮಾಡಿದ್ದಿದ್ವಾ? ಏ ವಿಯಾನು ನಡಿಮ ಹೋಗೋಣ ಮನೆಕ. ಆಟ ಆಡ್ಕೊಂಡು ಹುಷಾರಾಗಿ ಬರ್ಬೇಕು ಮನೆ ಹತ್ರಕ್ಕ. ಏಯ್ ಅವನವನ ವಿಹಾನ್ಗನು ಅದನ್ನ ಹೋಗಿ ನಿಮ್ಮ ಅಮ್ಮನ ಕೇಳ್ಬೇಕೇನು? ತೆಗೆದು ಕಪಾಳ ಕೊಟ್ರೆ ಹೆಂಗಿರ್ಬೇಕು? ಯಾವಳವಳು ರಾತ್ರಿ ಬಾಯಿ ಮುಚ್ಕೊಂಡು ಇತ್ತೇ ಸರಿ ಕಪಾಳಕ್ಕೆ ನಿಂಕು ಹಾಕ್ತೀನಿ. ಮಕ್ಕಳೆಲ್ಲ ನೀವು ರಾಕ್ಷಸಿಗಳು ನೀವು. ಬೊಬ್ಬ ನಾವೆಲ್ಲ ಹಿಂಗಿರಲಿಲ್ಲಪ್ಪ. ಇವೇನಪ್ಪ ಮಕ್ಕಳು ಮುಟ್ಟಪಟ್ಟಿಗೆ ಹಂಗೆ ದಕ್ಕಂತವೆ. ಅಯ್ಯಯ್ಯ ಹೋಗಿ ಆ ಅಮ್ಮನ ಕರ್ಕೊಂಬಂತ ನೋಡಿ ಇವನು ವಿಹಾನ್ಗನು. ಐ ಹೋಗ್ರಿ ನಮ್ಮ ಮನೆ ಹತ್ರಿಂದ ಬಿಟ್ರೆ ಅವಳು ಹೋಗೋಳು ಹೋದ್ಲು. ಇನ್ನೇನಕ್ಕೆ ಸುದ್ದಿ ಇವ್ರ ಸುದ್ದಿ ಕುತ್ಕೊಂಡು ಫೋನ್ ಮಾಡ್ತಾಳೆ. ಆ ಗಂಡ ಜೊತೆಗೆ 2 ದಿವಸ, ಈ ಗಂಡ ಜೊತೆಗೆ 2 ದಿವಸ. ಅವಳು ಸರಿಯಾದಳು. ಈ ಜೊತೆ ಫೋನ್ ಮಾಡಲಿ ಹೇಳ್ತೀನಿ, ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ. ಅದೇನು ಹೇಳ್ತಾರಲ್ಲ ದಾರ ಹೋಗ ಮಾರಮ್ಮ ಮನೆ ಗಂಟ ಬಂದು ಹೋಗಮ್ಮ ಅಂತ. ಈ ಅಮ್ಮನ ಇಲ್ಲಿ ಬಂದು ಬಾಯ್ ಬರ್ಕೊಂತಾಳೆ. ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಅಣ್ಣ ಯಾರು? ನಾನಣ್ಣ ಚಿಕ್ಕಣ್ಣ. ಓ ಬನ್ನಣ್ಣ ಬನ್ನಿ. ಏನೇನ ಬಾ ಕುತ್ಕ ಬಾ. ಅಮ್ಮನ ಕೈ ಕಾಪಿ ಗಿಪಿ ಮಾಡಿಸ್ಕೊಡ್ತೀನಿ ಬಾಣ. ಕಾಪಿ ಇಡ್ಲಿ ನಿಂಗೆ ಹೇಳ್ಬೇಕಂತ ಓಡ್ ಬಂದಿ ನಾನು. ಏನಣ್ಣ? ಅಯ್ಯೋ ದೊಡ್ಡ ಮೋಸ ಆಗ್ಬಿಟ್ಟದೆ. ಏನ್ ಮೋಸ? ಮೋಸ ಮೋಸ ಮೋಸ. ಅಯ್ಯೋ ಅದೇನ್ ಮೋಸ ಅಂತ ಹೇಳೋಣ. ಯಾಕಣ್ಣ ಯಾರನ್ನ ಓಡೋದ್ರಿ ನೀನ? ಏನಾಯ್ತು? ಯಾರನ್ನ ಮೋಸ ಮಾಡಿದ್ರಿ ನಿಕ? ಹೇಳೋಣ. ಕೈಯೋ ಕಾಲ ಟಕ್ ಟಕ್ ಅಂತ ಮುದ್ದಾಕ್ಬಿಡ್ತೀನಿ. ಹೇಳೋಣ. ಇರೋಣ ನಮ್ಮೊಳ್ಕ ಕಾಪಿಕ್ಕು ಅಂತ ಹೇಳ್ಬಿಟ್ಟು ಬರ್ತೀನಿ, ಆಮೇಲೆ ಮಾತಾಡೋಣ. ಏ ಶಾಲಿನಿ, ಒಂದು ಲೋಟ ಕಾಪಿಕ್ಕೆ ನನ್ನ ಫ್ರೆಂಡ್ ಬಂದವನೇ. ಬಾಯ್ ಮುಚ್ಕೊಂಡು ಹೋಗ್ಬೇಕು. ಸಕ್ಕರೆ ಇಲ್ಲ, ಕಾಫಿ ಪುಡಿ ಇಲ್ಲ, ಹಾಲಿಲ್ಲ, ಕಾಪಿಕ್ಕು ಅಂತ ಬಂದಿದ್ಯಾ? ಹಾಂ, ಬಾಯ್ ಮುಚ್ಕೊಂಡು ಹೋಗು. ಎಲ್ಲೈತೆ ಸಕ್ಕರೆ ಕಾಫಿ ಪುಡಿ? ತ್ವಾಡ್ದಾಗ ಬೇಳೆ ಇಕ್ಕಿದ್ರೆ ಅದನ್ನ ಎತ್ಕೊಂಡವ್ರಿಗೂ ಸಕ್ಕರೆ ಇಲ್ಲ, ಕಾಫಿ ಪುಡಿ ಇಲ್ಲ. ಅದಕ್ಕೆ ನೋಡೋ, ನಿನ್ನ ಕತ್ತಾಗಿರೋ ಸರ, ಅಮ್ಮನ ಕತ್ತಾಗಿರೋ ಸರ, ಆಮೇಲೆ ಶುಭ ಕತ್ತಾಗಿರೋ ಸರ ಎಲ್ಲ ಕೊಟ್ಬಿಟ್ರಿ. ನೀವೇನು ಹಾಕೊಂಬಿಟ್ರಿ ಕೊಟ್ರಿ. ಇಲ್ಲಿ ಜಾಸ್ತಿ ಕಷ್ಟಗಳಾಗೈತಿ ಇವಾಗ. ಬೆಳೆ ಇಕ್ಕಿ ತಿರ್ಗ ಬೆಳೆ ಬರೋವರೆಗೂ ನಮ್ಮ ಒಡವೆ ಒಳಗೆ ಜೀವನ ಆಯ್ತಾ? ನಾನೇ ಕೊಡಬೇಕು? ನಾನ್ಯಾಕಪ್ಪ ಕೊಡಬೇಕು ಒಡವೆ ನಿಮ್ಗೆ? ನಾನು ಕೊಡಲ್ಲ ನಾನು. ಓ ಎಂತ ಮಾತು ಹೇಳ್ಬಿಟ್ಟೆ ನೀನು? ನಾನೇನು ಒಡವೆ ಕೊಡ್ತೀನಾ? ಕನ್ಸಾಗ ಅನ್ಕೊಂಬೇಡ ನಾನು ಒಡವೆ ಕೊಡ್ತೀನಿ ಅಂತ. ಯಾವಳವಳು? ಯಾಕೆ ನಾನೇ ಕೊಡಲಿ? ಇದು ರಾಮನು ನನಗೆ ಕೊಟ್ಟಿರೋದು, ಭಾವನ್ ನನಗೆ ಕೊಟ್ಟಿರೋದು ಇದು. ಎಂತ ಮಾತು ಹೇಳ್ಬಿಟ್ಟೆ? ನಾನು ಒಡವೆ ಕೊಡಲ್ಲ. ಉಪವಾಸ ಸತ್ತು ಪರವಾಗಿಲ್ಲ, ನಮ್ಮ ಅಮ್ಮನವ್ರ ಮನೆಗೆ ಕೊಡ್ತೀನಿ ನಾನು. ಇವ್ರು ಏನಾನ ಹೇಳ್ಬೇಕು ಅಂತ ಬಂದಾಗಿ ನೋಡು, ಒಳಕೋದವ್ರು ಇಬ್ರು ಅಲ್ಲೇ ಸೆಟ್ಲಾಗ್ಬಿಟ್ರು. ನಿಮ್ಮ ಸವಾಸನೆ ನಮಗೆ ಬೇಕಾಗಿಲ್ಲ. ಎಂತ ಮಾತು ಹೇಳ್ತಾ ಇದೆಯಾ? ಒಡವೆ ಕೊಡು ಅಂತ. ಅದಕ್ಕೆ ಇವಾಗ ನಾವಿರೋ ಪರಿಸ್ಥಿತಿ ಒಳಗೆ ನಿಮ್ಮ ಒಡವೆಗಳೆಲ್ಲ ಕೊಡಬೇಕು. ಅದೇನೇನು ಒಡವೆ ಆಯ್ತೋ ಎಲ್ಲ ಕೊಡಬೇಕು. ಅಮ್ಮನಿಗೂ ಹೇಳಿದ್ದೀನಿ, ಶುಭಕ್ಕೂ ಹೇಳಿದ್ದೀನಿ. ಸುಮ್ಮನೆ ನೀವು ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ್ರಿ. ಅದಕ್ಕೆ ಈಗ ನಾವು ತಾನೇ ಒಡವೆ ಕೊಟ್ಟಿರೋದು. ನಿಮ್ಮ ಅಪ್ಪನ ಮನೆಯಿಂದ ನೀವೇನು ತಂದಿಲ್ಲಲ್ಲ. ನಮ್ಮ ಒಡವೆ ನಮ್ಗೆ ಕೊಡೋಕೆ ಏನು ಹಿಂಗಾಡ್ತಾ ಇದೆಯಾ ನೀನು? ಅದೇ ನಮ್ಮ ಒಡವೆ ನಮ್ಗೆ ಕೊಡೋಕೆ ಹಿಂಗಾಡ್ತಾ ಇದೆಯಾ? ಕೊಡ್ತಾ ಒಡವೆ ಕೊಡೆ. ಅಲ್ಲಿ ಇಟ್ಬಿಟ್ಟು ನಾನು ಸಕ್ಕರೆ ಕಾಫಿ ಪುಡಿ ಎಲ್ಲ ತಗೊಂಬತ್ತೀನಿ. ಹಾಲು ನನ್ನ ಫ್ರೆಂಡ್ ಬಂದವನೇ, ಅವ್ನಿಗೊಂದು ಲೋಟ ಕಾಫಿ ಕೊಡಿಲ್ಲ ಅಂದರೆ ಮರ್ಯಾದೆನಾ? ನಿಮ್ಮ ಫ್ರೆಂಡ್ ಬಂದಿದ್ರೆ ಹೋಟ್ಲಾಗ ಕರ್ಕೊಂಡೋಗಿ ಕಾಫಿ ಕುಡ್ಸೋಗು. ಸುಮ್ಮನೆ ಇಲ್ಲಿ ಬಂದು ತಲೆ ತಿನ್ಬೇಡ ನೀನು. ನೋಡೋದಕ್ಕೆ ನೀನು ಹುಟ್ಟಿದ ಮನೆ ಕನ ಹೋಗು, ಎಲ್ಲಕ್ಕನ ಹೋಗು. ನಮ್ಮ ಒಡವೆ ನಮ್ಗೆ ಕೊಟ್ಬಿಟ್ಟು ಹೋಗು. ಸುಮ್ಮನೆ ಇಲ್ಲಿ ಮಾತುಗಳು ಬೆಳೆಸೋದು ಬೇಕಾಗಿಲ್ಲ. ಅದು ನಮ್ಮ ರಾಮನ್ ಕೊಟ್ಟಿರೋದು ನಿಂಗೆ. ಇವಾಗ ನಮ್ಗೆ ಕಷ್ಟ ಬಂದೈತೆ. ಕಷ್ಟ ಕಾಲಕ್ಕೆ ಇರೋದು ಒಡವೆ. ನೀನು ಹಾಕೊಂಡು ಶೋಕಿ ಮಾಡೋಕ್ಕಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನೀನೇನು ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ಯಾ ನಂಗೆ? ರಾಮನ್ ಕೇಳಿ ನಾನು ಕೊಡ್ತೀನಿ, ನೀವೆಲ್ಲ ಕೇಳಿದ್ರೆ ನಾನು ಕೊಡಲ್ಲ. ನೋಡೋಣ ಲಕ್ಷ್ಮಣ, ಅದು ಹೆಂಗೆ ಒಡವೆ ವಸೂಲು ಆಗ್ತೀವೋ ನನಗಂತೂ ತಿಳಿದು. ಲಕ್ಷ್ಮಣ ಬಾಣ ಇಲ್ಲಿ ಅಯ್ಯೋ ಏನಾನ ಹೇಳ್ಬೇಕು ಅಂದಾಗ ಕೈ ಕೆಲ್ಸಕ್ಕಲ್ಲ ನೀವು ಅಣ್ಣ ನಮ್ಮ ಕಾಪಿಕ್ಕು ಅಂತ ಇದ್ನಿ. ಇದು ಬೂಸ್ಟು ಹಾರ್ಲಿಕ್ಸು ಬೋರ್ಮಿಟ ಆಗೋಗೈತೆ ಅಂದ. ಅದಕ್ಕೆ ಬಾದಾಮಿ ಪೌಡ್ರ್ ಹಾಕೊಂಡು ಎತ್ಕೊಂಬಂದೆ. ಬಾದಾಮಿ ಪೌಡ್ರು ಆಗೋಗೈತೆ ಅಂತ, ಅದಕ್ಕೆ ಕಾಫಿ ಪುಡಿ ಹಾಕೊಂಡು ಎತ್ಕೊಂಬ ಅಂತಾನೆ. ಕಾಫಿ ಪುಡಿನೂ ಆಗೋಗದೆ ಅಂದ. ಅದಕ್ಕೆ ಏನು ಮಾಡಬೇಕು ಅಂತ ತಿಳಿತಾನೆ ಇಲ್ಲ ನಂಕ. ಅಯ್ಯೋ ನಿನ್ ಕಾಪಿಗಷ್ಟು ಬೆಂಕಿಕ್ಕ. ನಿನ್ ಕಾಪಿ ನೀರು ಯಾವನ್ ಕೈಯ ಬೇಕು? ನಾನು ಹೇಳಕ್ ಬಂದಿರೋದು ಕೇಳಿಸ್ಕೊಂಡ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಅಷ್ಟೊಂದು ಮೋಸ ಆಗೈತೆ ನಮ್ಕ. ಮೋಸನ ಏನ? ಅದೇನಂತ ಬಿರಿನ ಹೇಳೋಣ. ನಮ್ಗೆ ಒಡವೆ ಕೊಡ್ತಾರೆ. ಒಡವೆ ಅಂತ ಬಂದವ್ ನೋಡು. ಮುಂದುವರಿಯುವುದು.